ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಾದಮೇಲೆ ಇವತ್ತು ಬೆಳಗ್ಗೆ ನನ್ನ ತಂಗಿ ಬೇಗ ಎದ್ದು ನಮ್ಮ ತಾತನ ಫೋಟೋಗೆ ಹೂ ಮೂಡ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ನಾನಂತೂ ಲೇಟಾಗಿ ಎದ್ದೆ. ಎದ್ದು ಸ್ನಾನ ಮಾಡೋಣ ಅಂತ ಹೊರಟೆ. ಸೊ ಹೊರಡುವಾಗ ನನ್ನದೊಂದು ಆರ್ಡರ್ ಬಂದಿತ್ತು, ಅದನ್ನು ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಸ್ಕೊಂಡೆ. ಸೊ ಲೋಟೋ ಚೊಕೋಪೈ ಆರ್ಡರ್ ಮಾಡಿದ್ದು ಬಂದಿತ್ತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಹಬ್ಬ ನೈವೇದ್ಯಕ್ಕೆ ಕಡಲೆ ಬೀಜ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಬಾಳೆಹಣ್ಣನ್ನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ಬಂದು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಅಲ್ಲೇ ಬಿಡಿಸಿ ಅಲ್ಲೇ ಕಟ್ ಮಾಡ್ಕೊಂಡು ಇಟ್ಕೊತಿದ್ವಿ. ಅಷ್ಟರಲ್ಲಿ ನನ್ನ ತಂಗಿ ಸೌತೆಕಾಯಿ ಕಟ್ ಮಾಡ್ತಿದ್ಲು, ಹೆಸ್ರು ಬೇಳೆಗೆ ಚಿಕ್ಕ ಚಿಕ್ಕದಾಗಿ. ಅಷ್ಟೇ ಅಲ್ಲದೆ ದೇವ್ರ ಮನೆ ಅಲಂಕಾರ ಮಾಡೋಕ್ಕೆ ಹೂಗಳು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ತೋಟದಲ್ಲಿ ಒಂದು ಮರಕ್ಕೆ ಪೂಜೆ ಮಾಡಬೇಕಿತ್ತು. ನನ್ನ ತಮ್ಮಂಗೆ ತಟ್ಟೆ ರೆಡಿ ಮಾಡಿ ಕೊಟ್ಟು ಕಳ್ಸಿದ್ವಿ. ದೇವ್ರ ಮನೆ ಅಲಂಕಾರ ಇನ್ನೂ ಆಗಿರಲಿಲ್ಲ. ಅಷ್ಟರಲ್ಲೇ ಪ್ರಸಾದ ರೆಡಿಯಾಗಿತ್ತು. ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿತ್ತು. ಕೇಸರಿ ಭಾತ್ಗೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಿದ್ದೀವಿ. ಕೇಸರಿ ಭಾತು ರೆಡಿಯಾಗಿದೆ. ಸೊ ಎಲ್ಲ ರೆಡಿ ಆದಮೇಲೆ ಬಂದು ನಮ್ಮಮ್ಮ ಅಲಂಕಾರ ಮಾಡ್ತಿದ್ರು ದೇವ್ರ ಮನೆಗೆ. ನಮ್ಮ ಮಮ್ಮಿ ಅಷ್ಟೇ ಅಲ್ಲ, ನನ್ನ ತಂಗಿನೂ ಹೆಲ್ಪ್ ಮಾಡ್ತಿದ್ಲು. ನಾನು ಅಲ್ಲೇ ಕೂತ್ಕೊಂಡು ಹೆಲ್ಪ್ ಮಾಡ್ತಿದ್ದೆ. ದೇವ್ರ ಮನೆ ಅಲಂಕಾರ ಎಲ್ಲ ಮುಗೀತು. ನಮ್ಮ ತಾತನ ಗೋರಿ ಪೂಜೆ ಮಾಡ್ಕೊಂಬರೋಕ್ಕೆ ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ ಹೋಗಿದ್ದರು. ಸೊ ಅವ್ರು ಬರೋ ಅಷ್ಟರಲ್ಲಿ ದೇವ್ರ ಮನೆ ಪೂಜೆನೂ ನಾವು ಮಾಡಿದ್ವಿ. ಎಲ್ಲ ಪೂಜೆನೇ ಆಯಿತು. ಸೊ ಅಡುಗೆ ಬಂದು ಹೇಳಿದಾಗೆ ಕೇಸರಿ ಭಾತ್ ರೆಡಿಯಾಗಿತ್ತು, ರಸಾಯನ ರೆಡಿಯಾಗಿತ್ತು, ಹಾಗೆ ಈ ಕಡೆ ಹೆಸ್ರು ಬೇಳೆನೂ ರೆಡಿಯಾಗಿತ್ತು. ಉಪ್ಪಿಟ್ಟಲ್ಲಿ 2 ಥರ ಮಾಡಿದ್ವಿ. ಒಂದು ರವೆ ಉಪ್ಪಿಟ್ಟು ಮಾಡಿದ್ವಿ. ರವೆ ಉಪ್ಪಿಟ್ಟು ತಿಂದಿಲ್ಲ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು. ಎಲ್ಲ ನೀಟಾಗಿ ಊಟ ಮಾಡಿದೆ. ಊಟ ಮಾಡಿ ಇವತ್ತು ನನ್ನ ತಮ್ಮಂದು ನಾಳೆ ಶೃಂಗೇರಿಲಿ ಒಂದು ಮ್ಯಾಚ್ ಇತ್ತು. ಅದಕ್ಕೆ ಅಂತ ಅವನು ಹೊರಟ. ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಅಂತ ನಾನು, ನಮ್ಮಪ್ಪ, ನನ್ನ ತಂಗಿ ಹೋಗಿದ್ವಿ. ಅವನ್ನ ಅಲ್ಲಿ ಡ್ರಾಪ್ ಮಾಡಿ ಬಾಯ್ ಮಾಡಿ ಬಂದ್ವಿ. ಇವಾಗ ಟ್ರೈನಲ್ಲಿ ಅವನು ಡೈರೆಕ್ಟ್ ಶೃಂಗೇರಿಗೆ ಹೋಗ್ತಾನೆ. ಅವನ್ನ ಡ್ರಾಪ್ ಮಾಡಿ ನಾವು ವಾಪಸ್ ಮನೆಗೆ ಅಂತ ಹೊರಟ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಸಿಲು ತಂಪಾದಮೇಲೆ ಸಂಜೆ ಹೊರಗಡೆ ಸ್ವಲ್ಪ ವ್ಯೂ ಎಂಜಾಯ್ ಮಾಡಿಕೊಂಡು ಫ್ರಂಟ್ ವ್ಯೂನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅಮ್ಮ ಹಾಲು ಕರಿಬೇಕಿತ್ತು ಹಸುದು, ಅದಕ್ಕೆ ಬಂದರು. ನಾವು ಬೆಳೆದಿದ್ದು ಈರುಳ್ಳಿ ಎಲ್ಲ ನೀಟಾಗಿ ಜೋಡಿಸಿದ್ರು. ಸೊ ಅಲ್ಲೇ ನೋಡಿಕೊಂಡು ನೈಟು ದೇವಸ್ಥಾನಕ್ಕೆ ಅಂತ ರೆಡಿ ಆದೆ. ದೇವಸ್ಥಾನಕ್ಕೆ ಹೊರಟ್ವಿ. ಕಾಳಪ್ಪನ ದೇವಸ್ಥಾನ ನಮ್ಮೂರಲ್ಲೇ ಇರೋದು. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.